2023ರ ಅಕ್ಟೋಬರ್ 7ರಿಂದ 2025ರ ನವೆಂಬರ್ 30ರವರೆಗೆ ಭಾರತದಲ್ಲಿ ಇಸ್ರೇಲ್ಗೆ ಕನಿಷ್ಠ 2596 ಶಸ್ತ್ರಾಸ್ತ್ರ ಸಾಗಣೆಗಳು ನಡೆದಿವೆ ಅಂತ ಜಾಗತಿಕ ಮಾನವ ಹಕ್ಕುಗಳ ಸಂಘಟನೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ಹೇಳಿದೆ. ಗಾಜಾ ನರಮೇಧದಲ್ಲಿ ಬಳಸಬಹುದಾದ ಗಣನೀಯ ಅಪಾಯವಿದ್ದಾಗಲೂ ಭಾರತ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮುಂದುವರಿಸಿದೆ ಅಂತ ಅದು ಕಳವಳ ವ್ಯಕ್ತಪಡಿಸಿದೆ. ಕನಿಷ್ಠ 3,90,516 ಸಣ್ಣ ಶಸ್ತ್ರಾಸ್ತ್ರಗಳ ಭಾಗಗಳು, ಡ್ರೋನ್ ಸಿಡಿತಲೆಗಳು, ಫಿರಂಗಿ ಶೆಲ್ ಕೇಸಿಂಗ್ಗಳಂತಹ 5,64,970 ಸ್ಫೋಟಕ ಶಸ್ತ್ರಾಸ್ತ್ರಗಳ ಭಾಗಗಳು ಮತ್ತು ಮಿಲಿಟರಿ ವಾಹನಗಳ 298 ಯೂನಿಟ್ಗಳನ್ನು ಇಸ್ರೇಲಿ ಸಶಸ್ತ್ರ ಪಡೆಗಳ ನೇರ ಪೂರೈಕೆದಾರ ಕಂಪನಿಗಳಿಗೆ ಪೂರೈಸಲಾಗಿದೆ ಅಂತ ಅದು ವಿವರಿಸಿದೆ. ಭಾರತ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳು ಈ ರಫ್ತುಗಳಲ್ಲಿ ಭಾಗಿಯಾಗಿವೆ ಅಂತ ಅದು ಗುರುತಿಸಿದೆ. ಕೆಲ ಭಾರತೀಯ ಕಂಪನಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಅಪರಾಧಗಳಿಗೆ ಮತ್ತು ಇಸ್ರೇಲಿ ಮಿಲಿಟರಿಗೆ ನೇರವಾಗಿ ಸರಬರಾಜು ಮಾಡುವ ಇಸ್ರೇಲಿ ಕಂಪನಿಗಳೊಂದಿಗಿನ ತಮ್ಮ ವ್ಯವಹಾರ ಸಂಬಂಧದ ಮೂಲಕ ಇಸ್ರೇಲ್ ಮಾಡಿದ ಇತರ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಗಳಿಗೆ ಹೊಣೆಯಾಗಬೇಕಾಗಬಹುದು ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಚ್ಚರಿಸಿದೆ. ಮಷಿನ್ ಗನ್ಗಳಿಗೆ ಭಾಗಗಳನ್ನು ತಯಾರಿಸುವ ಮತ್ತು ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಮತ್ತು ಇಸ್ರೇಲ್ ವೆಪನ್ ಇಂಡಸ್ಟ್ರೀಸ್ ನಡುವಿನ ಜಂಟಿ ಉದ್ಯಮ ಆಗಿರುವ PLR ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ಬಂದೂಕು ಘಟಕಗಳನ್ನು ತಯಾರಿಸುವ ಇಂಡೋ MIM ಪ್ರೈವೇಟ್ ಲಿಮಿಟೆಡ್, ಫಿರಂಗಿ ಸುತ್ತುಗಳು ಮತ್ತು ಕೇಸಿಂಗ್ಗಳನ್ನು ತಯಾರಿಸುವ ಮತ್ತು ಭಾರತ್ ಫೋರ್ಸ್ನ ಅಂಗಸಂಸ್ಥೆಯಾಗಿರುವ ಕಲ್ಯಾಣಿ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ತೀವ್ರ ಸ್ಫೋಟಕ ಫಿರಂಗಿ ಸುತ್ತುಗಳನ್ನು ತಯಾರಿಸುವ ಸರ್ಕಾರಿ ಸ್ವಾಮ್ಯದ ಮನಿಷನ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು ಸ್ಫೋಟಕ ಸಿಡಿತಲಗಳನ್ನು ತಯಾರಿಸುವ ಆಲ್ಫಾ ಎಲ್ಸೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನು ವರದಿ ಉಲ್ಲೇಖಿಸಿದೆ. ಗಾಜಾದಲ್ಲಿ ನರಮೇಧ ವರ್ಷಗಳಿಂದ ನಡೀತಿರುವಾಗಲೂ ಇಸ್ರೇಲಿ ಮಿಲಿಟರಿ ಮತ್ತು ರಕ್ಷಣಾ ವಲಯಕ್ಕೆ ಭಾರತ ನಿರಂತರ ಬೆಂಬಲ ನೀಡುತ್ತಿದೆ ಅಂತ ತನಿಖೆಯಿಂದ ತಿಳಿದಿರುವುದಾಗಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಪ್ರಧಾನ ಕಾರ್ಯದರ್ಶಿ ಆಗ್ನೇಸ್ ಕ್ಯಾಲ್ಮಾರ್ಡ್ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮಾನದಂಡಗಳಿಗೆ ಅನುಗುಣವಾಗಿ ಖಾಸಗಿ ಕಂಪನಿಗಳಿಂದ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ರಫ್ತುಗಳನ್ನು ನಿಯಂತ್ರಿಸುವಲ್ಲಿ ಭಾರತ ವಿಫಲವಾಗಿದೆ. ಮಾತ್ರವಲ್ಲ, ಅದು ಇಸ್ರೇಲ್ನೊಂದಿಗೆ ತನ್ನ ರಕ್ಷಣಾ ಪಾಲುದಾರಿಕೆಯನ್ನು ಕೂಡ ಬಲಪಡಿಸಿದೆ ಅಂತ ಅವರು ಆಕ್ಷೇಪಿಸಿದ್ದಾರೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಅಂತಾರಾಷ್ಟ್ರೀಯ ಕಾನೂನಿನ ಗಂಭೀರ ಉಲ್ಲಂಘನೆಗಳಿಗೆ ಕಾರಣವಾಗೋದು ಭಾರತೀಯ ಅಧಿಕಾರಿಗಳಿಗೆ ತಿಳಿದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಕ್ಯಾಲ್ಮಾರ್ಡ್ ಹೇಳಿದ್ದಾರೆ. ನಾಗರಿಕ ಬಳಕೆಗೆ ಉದ್ದೇಶಿಸಲಾದ ಸಾಗಣೆಗಳು ಮತ್ತು ಕ್ಷಿಪಣಿ ವಿರೋಧಿ ರಕ್ಷಣಾ ತಂತ್ರಜ್ಞಾನಕ್ಕಾಗಿ ಬಳಸಬಹುದಾದ ಶಸ್ತ್ರಾಸ್ತ್ರಗಳು, ಭಾಗಗಳು ಮತ್ತು ಮದ್ದುಗುಂಡುಗಳನ್ನು ಅಮ್ನೆಸ್ಟಿ ಪರಿಗಣಿಸಿಲ್ಲ ಅಂತ ವರದಿ ಹೇಳುತ್ತೆ. ಶಸ್ತ್ರಾಸ್ತ್ರ ವರ್ಗಾವಣೆ ಕುರಿತ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ತನ್ನ ರಫ್ತು ನಿಯಂತ್ರಣಾ ನಿಯಮಗಳನ್ನು ತರುವಲ್ಲಿ ಮೊದಲ ಹೆಜ್ಜೆಯಾಗಿ ಭಾರತ ಶಸ್ತ್ರಾಸ್ತ್ರ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಳ್ಳುವುದು ಅತ್ಯಗತ್ಯ ಅಂತ ಅಮ್ನೆಸ್ಟಿ ಹೇಳಿದೆ. ಏಪ್ರಿಲ್ 2013ರಲ್ಲಿ ಭಾರತ ATTಯ ಅಂಗೀಕಾರಕ್ಕೆ ಮತದಾನದಿಂದ ದೂರ ಇತ್ತು. ಅಂದಿನಿಂದ ಅದು ATTಗೆ ಸಹಿ ಹಾಕಿಲ್ಲ ಅಥವಾ ಒಪ್ಪಿಕೊಂಡಿಲ್ಲ. ಇದೇ ಜೂನ್ ಮತ್ತು ಜುಲೈನಲ್ಲಿ ಭಾರತ ಸರ್ಕಾರ ಮತ್ತು ಹೆಸರಿಸಲಾದ 9 ಕಂಪನಿಗಳಿಗೆ ತನ್ನ ತನಿಖೆಯ ಬಗ್ಗೆ ಪತ್ರ ಬರೆದಿದ್ದರೂ ವರದಿ ಪ್ರಕಟಣೆ ಸಮಯದವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿದೆ. US, ಜರ್ಮನಿ ಸೇರಿದಂತೆ ಹಲವಾರು ಪ್ರಮುಖ ದೇಶಗಳಿಂದ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ಸಾಮಗ್ರಿಗಳ ನಿರಂತರ ಪೂರೈಕೆ ಆಗ್ತಿರೋದ್ರಿಂದ ಮತ್ತು ಸ್ಲೋವೇನಿಯಾ, ಫ್ರಾನ್ಸ್ ಮೂಲಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಸಾಗಣೆ ಆಗ್ತಿರೋದ್ರಿಂದ ಇಸ್ರೇಲ್ ಈ ಅಪರಾಧಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಗಳಲ್ಲಿ ತೊಡಗೋಕೆ ಸಾಧ್ಯವಾಗಿದೆ ಅಂತ ವರದಿ ಉಲ್ಲೇಖಿಸಿದೆ. ಅಮ್ನೆಸ್ಟಿ ವರದಿಯಂತೆ ಆಯುಧಗಳನ್ನು ಆರ್ಡರ್ ಮಾಡಿದ ಮತ್ತು ಸ್ವೀಕರಿಸಿದ ಇಸ್ರೇಲಿ ಕಂಪನಿಗಳಲ್ಲಿ ಎಲ್ಬಿಟ್ ಸಿಸ್ಟಮ್ಸ್, ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸೇರಿವೆ. ಇವು ಇಸ್ರೇಲ್ನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಉಲ್ಲಂಘನೆಗಳಿಗೆ ಕುಖ್ಯಾತವಾಗಿವೆ ಅಂತ ಹೇಳಿದ್ದಾರೆ. 2025ರಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಲ್ಲ ಸರ್ಕಾರಗಳು ಮತ್ತು ಖಾಸಗಿ ಘಟಕಗಳು ಈ ಸಂಸ್ಥೆಗಳೊಂದಿಗಿನ ಎಲ್ಲ ವ್ಯವಹಾರ ನಿಲ್ಲಿಸಬೇಕು ಅಂತ ಹೇಳಿತ್ತು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಸ್ರೇಲ್ ಮೇಲೆ ಸಮಗ್ರ ಶಸ್ತ್ರಾಸ್ತ್ರ ನಿರ್ಬಂಧ ಹೇರಬೇಕು ಅಂತ ಬಹಳ ಹಿಂದಿನಿಂದಲೂ ಒತ್ತಾಯಿಸುತ್ತಿದೆ. ಭಾರತ ಸರ್ಕಾರ ಮತ್ತು ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು, ಭಾಗಗಳು ಅಥವಾ ಘಟಕಗಳನ್ನು ಪೂರೈಸುವ ಭಾರತೀಯ ಕಂಪನಿಗಳು ಇಸ್ರೇಲ್ಗೆ ಎಲ್ಲ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಪೂರೈಕೆಯನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಅದು ಸೂಚಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.